ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಇವತ್ತು ಒಂದು ಸ್ಪೆಷಲ್ ಆದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲೇ ಅನ್ಬೋದು. ಉಳಿದಿರೋ ಸಾಂಬಾರಿಂದ ಒಂದು ಸಖತ್ತಾಗಿರೋ ಒಗ್ಗರಣೆಯನ್ನು ತೊಗೊಂಬಂದಿದ್ದೀನಿ. ತುಂಬಾ ಈಸಿ. ನಮ್ಮ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಎಲ್ಲ ಥರ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಒಂದು ಸಖತ್ತಾಗಿರೋ ಒಗ್ಗರಣೆಯನ್ನು ಹೇಗೆಲ್ಲ ಮಾಡಬೇಕು ಅಂತ ಸಾಮಗ್ರಿಗಳು ನೋಡೋಣ ಬನ್ನಿ. ಇದು ನೋಡಿ, ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು. ನಮ್ಮ ಕಡೆ ಎಲ್ಲ ಸಾಂಬಾರು ಉಳಿದ್ರೆ ಜಾಸ್ತಿ ಊಟ ಮಾಡಲ್ಲ. ಹೀಗೆ ಒಗ್ಗರಣೆಯನ್ನು ಹಾಕಿಬಿಟ್ಟು ಮನೆ ಮಂದಿ ಎಲ್ಲ ಬಿಸಿ ಬಿಸಿ ತಿಂದ್ಬಿಡ್ತಾರೆ. ನೋಡಿ, ಅದಕ್ಕೆ ನಾನು 4 ಕಪ್ಪು ಟೀ ಕಪ್ ಇರ್ತಾವಲ್ಲ, ಕಾಫಿ ಕುಡಿಯೋ ಕಪ್ಪಿಂದ 4 ಕಪ್ಪು ಅಕ್ಕಿ ತೊಗೊಂಡು ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ನೆನೆ ಹಾಕ್ಕೊಂಡ್ರೆ ಸ್ವಲ್ಪ ಅರಳುತ್ತೆ ಚೆನ್ನಾಗಿ. ಅಕ್ಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿನ ಜಾಡಿಸ್ಬೇಕು, ಧೂಳೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ 4 ಸಲ ಕ್ಲೀನ್ ಮಾಡಿ ತೊಳ್ಕೊಬೇಕು. ನೋಡಿ, ನನ್ನ ಹತ್ರ ಬೆಳಗ್ಗೆ ಅಂದ್ರೇನು, ನಾನು ಬೆಳಗ್ಗೆ ಇಡ್ಲಿ ಮಾಡಿದೆ. ಇಡ್ಲಿ ಸಾಂಬಾರು ಉಳಿದಿದೆ. ಯಾವ ಸೊಪ್ಪಿನ ಸಾಂಬಾರು ತೊಗೋಬೇಡಿ. ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಆದರೆ ನಡೆಯುತ್ತೆ. ಸೊಪ್ಪಿನ ಸಾಂಬಾರಿಂದ ನಾನು ಇನ್ನೂವರೆಗೂ ಮಾಡಿಲ್ಲ. ಇದು ನೋಡಿ, ಬೇಳೆ ಸಾಂಬಾರಿದೆ, ಟೊಮೊಟೊ ಬೇಳೆ ಸಾಂಬಾರು. ಇಡ್ಲಿಗೆಲ್ಲ ಮಾಡ್ತಾರಲ್ಲ ಆ ಸಾಂಬಾರಿದೆ. ಯಾವುದೇ ಥರ ಮಸಾಲ ಇಲ್ಲ, ಬರೀ ಬೇಳೆ ಟೊಮೊಟೊ ಹಾಕಿ ಬೇಯಿಸಿ ಒಗ್ಗರಣೆ ಹಾಕಿರೋದು ಅದು ಇದೆ. ನೋಡಿ, ಇದು ಒಂದು ಬೌಲ್ ಆಗಷ್ಟು ತೊಗೊಂಡಿದ್ದೀನಿ. ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡಿ, ಇದೊಂದು ಬೌಲ್ ಅಕ್ಕಿ ಸರಿ ಹೋಗುತ್ತೆ. ಒಗ್ಗರಣೆಗೆ ಈ ಕಡೆ ಜೀರಿಗೆ, ಸಾಸಿವೆ ಮತ್ತು ಅರಿಶಿನ, ಮತ್ತು ಈ ಕಡೆ ಕಾಜು ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಮತ್ತು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ತೊಗೋಬೇಕು. ಕಡಲೆ ಬೀಜ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನಿಮ್ಗೆ ಕಾಜು ಬೇಡ ಅಂದರೆ ಬಿಡ್ಬೋದು, ಇಲ್ಲಾಂದರೆ ಚೆನ್ನಾಗಿರುತ್ತೆ ಹಾಕಿದ್ರೆ. ಈ ಕಡೆ ನೋಡಿ, ತರಕಾರಿ ಏನು ತೊಗೊಂಡಿದ್ದೀನಿ ಅಂದರೆ, ಅಲ್ಲಿ ಮೊದಲೇ ನಾನು ಖಾರ ಉಪ್ಪು ಎಲ್ಲ ಹಾಕಿರ್ತೀನಿ. ಅರಿಶಿನ ಅದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು. ಈ ಕಡೆ ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಮೊದಲೇ ಅಲ್ಲಿರುತ್ತೆ. ನಿಮ್ಮ ಮನೇಲಿ ಯಾವುದಿರುತ್ತೋ ತರಕಾರಿ ಎಲ್ಲ ತೊಗೊಂಡಿದ್ದೀನಿ ನಾನು. ಬೀಟ್ರೂಟ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ ಆ ತರಕಾರಿ ಹಾಕ್ಬೋದು. ಇದು ತರಕಾರಿ ಹಾಕ್ದೇನೂ ಮಾಡ್ತಾರೆ ನಮ್ಮ ಕಡೆ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಉಳಿದ್ರೆ ಯಾರೂ ತಿನ್ನಲ್ಲ ನೋಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಮೊದಲೇ ಸಾಂಬಾರು ಜಾಸ್ತಿ ಮಾಡಲ್ಲ. ಮಾಡಿದ್ರೆ ಉಳಿದ್ರೆ ಹೀಗೆ ಮಾಡಿಬಿಡ್ತಾರೆ, ಉಳಿಯಲ್ಲ ಜಾಸ್ತಿ. ಉಳಿದ್ರೆ ಮರುದಿವಸ ಇದೇ ಮಾಡಿಬಿಡ್ತಾರೆ. ಇದು 4ರಿಂದ 5 ದಿವಸಿನ ಸಾಂಬಾರಲ್ಲ, ಒಂದು ರಾತ್ರಿ ಇಲ್ಲಾಂದ್ರೆ ಬೆಳಗ್ಗೆ ಅಥವಾ ಸಂಜೆ ಇದೇ ಥರ ಇರುತ್ತೆ ಅಷ್ಟೇ. ನೋಡಿ, ಇಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ. ಕುಕ್ಕರಲ್ಲಿ ಮಾಡ್ತಾಯಿಲ್ಲ ನಾನು, ಅಡಲ ಇರೋ ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಒಗ್ಗರಣೆನ ಹೀಗೆ ಕಡಾಯಿಯಲ್ಲಿ ಮಾಡ್ತಾರೆ. ನೋಡಿ, ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಚಟಪಟ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಾಜು ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನಮ್ಮಲ್ಲಿ ಝಟ್ಕಿ ಪಟ್ ಆಗುತ್ತೆ ಇದು. ರಾತ್ರಿ ಹೊತ್ತೆಲ್ಲ ಇದು ಈಗೆಲ್ಲ ತಂಪಿರುತ್ತಲ್ಲ, ಚಳಿ ಶುರು ಆದಮೇಲೆ ಬೇಗ ಬೇಗ ಒಗ್ಗರಣೆನ ಮಾಡಿಕೊಂಡು ತಿಂದುಬಿಡ್ತಾರೆ. ಈ ಕಡೆ ಬಾತೆಲ್ಲ ಅಂತಿರಲ್ಲ ಅದೇ ಥರ. ಆ ಕಡೆ ಮಸಾಲೆ ಏನೂ ಹಾಕಲ್ಲ ಇದಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು. ಮಸಾಲೆ ಯಾವುದೇ ಥರ ಮಸಾಲೆ ಹಾಕಲ್ಲ, ಯಾವುದೇ ಥರ ತರಕಾರಿನೂ ಹಾಕಲ್ಲ. ಇದ್ರೆ ಹಾಕೋತಾರೆ, ಇಲ್ಲದೇ ಇದ್ದರೆ ಹಾಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಬಿಟ್ಟು ಮಾಡಿಬಿಡ್ತಾರೆ. ನಮ್ಮ ಕಡೆ ಇದೇ ಸ್ಪೆಷಲ್ಲು ಒಗ್ಗರಣೆ ಅಂದರೆ. ಆ ಕಡೆ ಪಲಾವು ಬಾತ್ ಗೀತು ಮಾಡಲ್ಲ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಎಲ್ಲನೂ ಕಾಳುಗಳು, ಇದು ಕಡಲೆ ಬೀಜ ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆದಮೇಲೆ, ಕಾಜು ಸ್ವಲ್ಪ ಚೇಂಜ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದ್ಮೇಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು ಹಾಕೋಬೇಕು ಫ್ರೆಂಡ್ಸ್. ಕರಿಬೇವು ಫಸ್ಟಿಗೆ ಹಾಕಿದ್ರೆ ಸಿಡಿಯುತ್ತೆ ಅಷ್ಟೇ, ಇದಕ್ಕೆ ಈಗ ಆಮೇಲೆ ಹಾಕಿದೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಕಡಾಯಿ ಅಲ್ವಾ, ಓಪನ್ ಮಾಡ್ತೀವಲ್ವ, ಅದಕ್ಕೆ ಕುಕ್ಕರಲ್ಲಿ ಜಾಸ್ತಿ ಯೂಸ್ ಆಗಲ್ಲ. ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಕಡಾಯಿಯಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ 2ರಿಂದ 3 ಸ್ಪೂನ್ ಹಾಕಿ. ಈಗ ನೋಡಿ, ಒಂದು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಮತ್ತು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ಬೀಟ್ರೂಟ್ ಹಿಂಗೆ ಎಣ್ಣೆಯಲ್ಲಿ ಹುರಿದ್ರೆ ಕಲರ್ ಜಾಸ್ತಿ ಬಿಡಲ್ಲ. ಇದೇ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ. ಹಾಗೆ ಹಾಕಿದ್ರೆ ಎಣ್ಣೆ ಕಮ್ಮಿ ಇದ್ದರೆ ಸ್ವಲ್ಪ ಎಣ್ಣೆ ಕಲರ್ ಬಿಟ್ಕೊಳ್ಳುತ್ತೆ ಬೀಟ್ರೂಟು. ಸ್ವಲ್ಪ ಬಾತು ಕಲರ್ ರೆಡ್ ಬರುತ್ತೆ. ನೋಡಿ, ಚೆನ್ನಾಗಿ ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ತರಕಾರಿ ಎಲ್ಲ ಬೇಯಿಸಬೇಕು. ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ತರಕಾರಿನ ಸ್ವಲ್ಪ ಬೇಯಿಸಬೇಕು ಫ್ರೆಂಡ್ಸ್. ಯಾಕೆ ಕುಕ್ಕರ್ ಏನಾಗುತ್ತೆ, ಬೆಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಓಪನ್ ಕಡಾಯಿಯಲ್ಲಿ ಮಾಡ್ತಾ ಇರೋದಲ್ವ, ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸಿದ್ರೆ ಏನಾಗುತ್ತೆ, ತರಕಾರಿಗಳೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಒಗ್ಗರಣೆ ತುಪ್ಪನ ಹಾಕೋಬೋದು. ನಿಮ್ಗೆ ಯಾವ್ದು ಬೇಕೋ ತರಕಾರಿಗಳು ಹಾಕೋಬೋದು ಫ್ರೆಂಡ್ಸ್. ನೋಡಿ, ನೀವು ಬೇಕಾದರೆ ಚಕ್ಕೆ ಲವಂಗ ಎಲ್ಲ ಹಾಕೋಬೋದು. ನಮ್ಮ ಕಡೆ ಎಲ್ಲ ಹಾಕಲ್ಲ ಅದು. ನೋಡಿ, ಎಲ್ಲ ತರಕಾರಿ ಬೆಂದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಮೇಲೆ. ಅದಕ್ಕೆ ಮೊದಲೇ 2ರಿಂದ 3 ಟೊಮೊಟೊ ಹಾಕಿದ್ದೆ ನಾನು ಸಾಂಬಾರಿಗೆ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೆ, ಅದಕ್ಕೆ ಹುಳಿ ಇರಲಾರ್ದ ಟೊಮೊಟೊ ಹಾಕಿದ್ದೀನಿ ನಾನು. ಅದೇ ಹುಳಿ ಕೊಡುತ್ತೆ ಈಗ ಸಾಂಬಾರಿಗೆ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ.
ಮೊದಲೇ ಸಾಂಬಾರಲ್ಲಿ ಸ್ವಲ್ಪ ಉಪ್ಪಿತ್ತು, ನಾನು ಅರ್ಧದಿಂದ 1 ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ಉಪ್ಪು. ಎಲ್ಲ ಸೇರಿ ನೋಡಿ, ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ತರಕಾರಿ ಎಲ್ಲ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಹೀಗೆ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ರೈಸ್ ಜಾಸ್ತಿ ತಿನ್ನಲ್ಲ ನೋಡಿ, ಅದಕ್ಕೆ ಏನು ಮಾಡ್ತಾರೆ, ಉಳಿದಿರೋ ಸಾಂಬಾರನ್ನ ಹೀಗೆ ಮಾಡಿಕೊಂಡು ತಿಂತಾರೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ಬಿಸಿಬೇಳೆ ಬಾತ್ ಥರ ಇರುತ್ತೆ. ಬಿಸಿಬೇಳೆ ಬಾತ್ ಪೌಡ್ರ್ ನೀವು ಹಾಕೋಬೋದು, ಸೇಮ್ ಅದೇ ಫ್ಲೇವರ್ ಬರುತ್ತೆ ನೋಡಿ. ಒಂದು 2 ನಿಮಿಷ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ. ತರಕಾರಿ ಸ್ವಲ್ಪ ಸೈಜ್ ಕಮ್ಮಿ ಆಗಿದೆ ನೋಡಿ. ಈಗ ಏನು ಮಾಡಿದೆ, ಉಳಿದಿರೋ ಸಾಂಬಾರನ್ನ ಹಾಕೋಬೇಕು ನೋಡಿ. ಯಾವ ಕಪ್ಪಲ್ಲಿ ಸಾಂಬಾರು ತೊಗೊಂಡಿರ್ತೀರ ಅದೇ ಬೌಲಲ್ಲಿ 1 ನೀರು ತೊಗೊಳ್ಳಿ. 4 ಕಪ್ಪಿಗೆ ಈ ಥರ ನೀರು ಸರಿ ಹೋಗುತ್ತೆ. 4 ಕಪ್ ಅಕ್ಕಿಗೆ ಈ ಥರ 2 ಸಾಂಬಾರದು ಬೌಲ್ ತೊಗೊಂಡಿದ್ನಲ್ಲ, ಅದರಿಂದ 2 ನೀರು ಹಾಕಿ ಘಮ ಅಂತಿತ್ತು ಫ್ರೆಂಡ್ಸ್. ಆ ತರಕಾರಿ ಬೇಳೆ ಸಾಂಬಾರು ಸೇರಿ ಸಖತ್ತಾಗಿ ಸ್ಮೆಲ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನೀವೇನು ಮಾಡ್ತೀರಾ ಉಳಿದಿರೋ ಸಾಂಬಾರಿಂದ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಉಳಿದಿರೋ ಸಾಂಬಾರು ತಿಂದು ಬೇಜಾರಾಗುತ್ತಲ್ವ ಫ್ರೆಂಡ್ಸ್. ರಾತ್ರಿ ಎಲ್ಲ ಅದೇ ತಿಂದಿರ್ತೀವಿ, ಮತ್ತು ಬೆಳಗ್ಗೆ ಅದೇ ತಿನ್ನಂದರೆ ಬೇಜಾರಾಗುತ್ತೆ. ಅದಕ್ಕೆ ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ರೆ ಮನೆ ಮಂದಿ ಎಲ್ಲ ತಿಂದು ಸಾಂಬಾರು ಖಾಲಿ ಆಗುತ್ತೆ, ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. 1 ಕಪ್ ಸಾಂಬಾರು ಹಾಕಿದ್ದೀನಿ, ಅದೇ ಕಪ್ಪಿಂದ 1 ಕಪ್ ನೀರು ಹಾಕಿದ್ದೀನಿ, ಸರಿ ಹೋಗುತ್ತೆ ಫ್ರೆಂಡ್ಸ್. ಇಷ್ಟು ನೀವು ಸಾಫ್ಟಾಗಿ ಬಿಸಿಬೇಳೆ ಬಾತ್ ಥರ ಬೇಕಾದರೆ 1 ಬೌಲಷ್ಟು ನೀರು ಹಾಕೋಬೋದು. ನಾನು ಇಷ್ಟೇ 1 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಬೌಲ್ ಸಾಂಬಾರಿದೆ, 2 ನೀರು ಆಗುತ್ತಲ್ವ, ಅದು ಸರಿ ಹೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮಲ್ಲೆಲ್ಲ ಜಾಸ್ತಿ ನೋಡಿ ಸಾಂಬಾರೆಲ್ಲ ಕಮ್ಮಿನೇ ಮಾಡ್ತಾರೆ. ಅದು ಹೆಂಗೆ 1 ಬೌಲು, ಒಂದು ಚಿಕ್ಕ ಬೌಲಷ್ಟು ಸಾಂಬಾರು ಮಾಡಿಬಿಡ್ತಾರೆ. ಬೈ ಚಾನ್ಸ್ ಹಿಂಗೆ ಉಳಿದ್ಬಿಟ್ರೆ ಈ ಥರ ಬಾತು ಒಗ್ಗರಣೆನ ಮಾಡಿಕೊಂಡು ತಿಂದುಬಿಡ್ತಾರೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ನೋಡಿ. ಮೊದಲೇ ಸಾಂಬಾರಲ್ಲಿ ಉಪ್ಪಿತ್ತು, ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ನೋಡಿ, ಅರ್ಧ ಸ್ಪೂನ್ ಅಷ್ಟೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗುತ್ತೆ. ಸಾಂಬಾರೇ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಹಾಕೋಬೇಕು, ಮಕ್ಕಳೆಲ್ಲ ಇರ್ತಾರೆ. ಸ್ವಲ್ಪ ಚಿಟಿಕೆ ಒಂದು ಅರ್ಧಕ್ಕಿಂತ ಕಮ್ಮಿ ಸಕ್ಕರೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿಸಿ, ಎಲ್ಲ ತರಕಾರಿ ಬೇಳೆ ಹಾಕಿದ್ವಲ್ಲ, ಎಲ್ಲ ಸಾಂಬಾರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ, ಇದಕ್ಕೆ ಸೊಪ್ಪು ಸಾಂಬಾರು ಎಲ್ಲ ತೊಗೋಬೇಡಿ. ಸೊಪ್ಪಿನ ಸಾಂಬಾರೆಲ್ಲ ಮಾಡ್ತಿರಲ್ಲ ಈ ಕಡೆ, ಅದೆಲ್ಲ ತೊಗೋಬೇಡಿ. ಬೇಳೆ ಸಾಂಬಾರು ಇದಕ್ಕೆ ಚೆನ್ನಾಗಿ ದಾಲ್ ಫ್ರೈ, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಸರಿ ಹೋಗುತ್ತೆ ನೋಡಿ. ಈಗ ಅಕ್ಕಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕುದಿಬೇಕು. ಕತ್ತ ಚೆನ್ನಾಗಿ ಕುದಿದ ಮೇಲೆ ನೆನೆಸಿಟ್ಟಿದ್ವಲ್ಲ ಅಕ್ಕಿ, 4 ಕಪ್ ಅಕ್ಕಿ ತೊಗೊಂಡಿದ್ದೆ, ಚೆನ್ನಾಗಿ ಹಾಕಿಬಿಟ್ಟು ಕಲಿಸ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಮೇಲೆ ಲಿಡ್ ಕ್ಲೋಸ್ ಮಾಡಬೇಡಿ, ಸಾಫ್ಟ್ ಆಗುತ್ತೆ, ಕಿಚಡಿ ಥರ ಆಗುತ್ತೆ. ಮೇಲೆ ಲಿಡ್ ಕ್ಲೋಸ್ ಮಾಡಬೇಡಿ, ಹಾಗೇ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಕತ್ತ ಕುದಿಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಜೋರು ಇಡಬೇಡಿ. ಯಾಕೆ ಬೇಳೆ ಇರುತ್ತಲ್ಲ, ಸ್ವಲ್ಪ ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಒಂದು 5ರಿಂದ 10 ನಿಮಿಷ ಆಗುತ್ತೆ. ಕುಕ್ಕರಲ್ಲಿ ಬೇಗ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್. ಈ ಥರ ಓಪನ್ ಕಡಾಯಿಯಲ್ಲಿ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ನೋಡಿ. ಈ ಥರ ಕೊತ್ತ ಕುದಿಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ. ಫಸ್ಟಿಗೆ ಅಕ್ಕಿ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಸರಿ ಟೇಸ್ಟಾಗಿ ಬರಲ್ಲ, ಘಮನೂ ಇರಲ್ಲ. ಈ ಥರ ಎಲ್ಲ ಚೆನ್ನಾಗಿ ನೋಡಿ ಫ್ರೆಂಡ್ಸ್. ವಾವ್, ಸಖತ್ತಾಗಿ ಬಂದಿದೆಯಲ್ವಾ? ವಾವ್, ಎಮ್ಮಿ ಘಮ ಅಂತಿದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ತುಪ್ಪ, ನಮ್ಮ ಕಡೆ ಸೈಡಿಗೆ ಮೊಸರು, ಚಟ್ನಿ ಪುಡಿ ಎಲ್ಲ ಹಾಕೊಂಡು ತಿಂತಾರೆ. ಸೌಂತಿಕಾಯಿ ಅದೆಲ್ಲ ಇಟ್ಕೊಂಡು ತಿಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಪೂರ್ತಿ ಆದಮೇಲೆ ಅರಳುತ್ತೆ. ನಿಮ್ಗೆ ಇನ್ನೂ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ತೆಳುವಾಗಿ ಮಾಡ್ಕೋಬೋದು. ನಮಗೆ ಈ ಥರ ಸಾಕು, ನಾವು ಇದೇ ಥರ ಮಾಡ್ಕೋತೀವಿ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ವಾವ್ ಅಲ್ವಾ? ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೀವಲ್ಲ. ಒಳ್ಳೆ ಸಖತ್ತಾಗಿರೋ ಒಗ್ಗರಣೆಯನ್ನು, ನಮ್ಮ ಕಡೆ ಒಗ್ಗರಣೆ ಅನ್ನನೇ ಅಂತಾರೆ ಇದಕ್ಕೆ. ಯಾಕೆ ಹೇಳಿ, ಕಡಾಯಿಯಲ್ಲಿ ಮಾಡ್ತಾರಲ್ವ ನೋಡಿ. ಸೌಂತಿಕಾಯಿ ಇಟ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಸಖತ್ತಾಗಿದೆ ಅಲ್ವಾ? ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಕ್ಕೂ ಚಂದ, ಬಾಯಿಗೂ ಚಂದ ಇರ್ತದೆ ಫ್ರೆಂಡ್ಸ್. ಮತ್ತು ಉಳಿದಿರೋ ಸಾಂಬಾರು ಯೂಸ್ ಆಗುತ್ತೆ, ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ.